ನಮಸ್ಕಾರ ನೋಡಿ, ಕೇರಳ ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟ್ ಕೂಡ ಬಂದಿದೆ. ಎಡಪಕ್ಷಗಳ ಹೀನಾಯ ಸೋಲಿನೊಂದಿಗೆ ಭಾರತದ ಕೊನೆಯ ಕೆಂಪು ಸೂರ್ಯ ಮುಳುಗಿದ್ದಾನೆ. ಕೇರಳದ ಜನರು ರಾಜ್ಯ ನಾಯಕತ್ವವನ್ನು UDFಗೆ ಈಗ ಹಸ್ತಾಂತರ ಮಾಡಿದ್ದಾರೆ. ಈ ಸೋಲಿನೊಂದಿಗೆ ಕೇರಳದಲ್ಲಿ ಕಮ್ಯುನಿಸ್ಟರು ಸ್ವಾತಂತ್ರ್ಯ ನಂತರ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವ ರಾಜ್ಯದಲ್ಲೂ ಕೂಡ ಅಧಿಕಾರದಲ್ಲಿಲ್ಲ. ನೋಡಿ, ಕೇರಳ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಕಾಂಗ್ರೆಸ್ ನೇತೃತ್ವದ UDF ಅಭೂತಪೂರ್ವ ಗೆಲುವಿನತ್ತ ಮುನ್ನಡೆದಿದೆ. ಈಗ ಕೇರಳದಲ್ಲಿ ಯಾವ ರೀತಿ ಲೆಕ್ಕಾಚಾರ ಶುರುವಾಗಿದೆ ಅಂತ ಹೇಳಿದ್ರೆ, ಯಾರಾಗ್ತಾರೆ ಕೇರಳದ ಮುಂದಿನ ಮುಖ್ಯಮಂತ್ರಿ? ಸಾಕಷ್ಟು ಜನರ ಹೆಸರುಗಳು ಕೂಡ ಕೇಳಿಬರ್ತಾ ಇದೆ. ಅದರಲ್ಲಿ ಪ್ರಬಲವಾಗಿ 3 ಜನರು ಮುಖ್ಯಮಂತ್ರಿ ರೇಸಲ್ಲಿದ್ದಾರೆ. ಯಾರ್ಯಾರು, ಯಾರಿಗೆ ಹೆಚ್ಚಿನದಾಗಿ ಬೆಂಬಲ ಇದೆ, ಯಾರಾಗಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಒಂದು ಕಡೆ ಹ್ಯಾಟ್ರಿಕ್ ಗೆಲುವಿನ ಕನಸು ಕಾಣ್ತಾ ಇದ್ದಂಥ LDFಗೆ ಕೇರಳದಲ್ಲಿ ದೊಡ್ಡ ಮಟ್ಟದ ಮುಖಭಂಗ. ದಶಕಗಳ ಕಾಲ ಪ್ರತಿ 5 ವರ್ಷಕ್ಕೊಮ್ಮೆ ಸರ್ಕಾರ ಬದಲಿಸ್ತಾ ಇದ್ರು ಕೇರಳದ ಮತದಾರರು. ಕಳೆದ 2021ರಲ್ಲಿ ಪಿಣರಾಯಿ ವಿಜಯನ್ ನೇತೃತ್ವದ ಎಡರಂಗಕ್ಕೆ ಸತತ 2ನೇ ಬಾರಿಗೆ ಅಧಿಕಾರ ಕೊಡೋ ಮುಖಾಂತರ ಇತಿಹಾಸವನ್ನು ಬರೆದಿದ್ರು ಕೇರಳ ಮತದಾರರು. ಆದರೆ 10 ವರ್ಷಗಳ ಬಳಿಕ ಕೇರಳದ ಮತದಾರರು ಮತ್ತೊಮ್ಮೆ ಹಳೆಯ ಪದ್ಧತಿಗೆ ಮರಳಿದ್ದಾರೆ. ಕೇರಳದ ಮುಖ್ಯಮಂತ್ರಿ ಗಾದೆಗಾಗಿ ಒಂದು ಕಡೆ ಸಿಕ್ಕಾಪಟ್ಟೆ ಸ್ಪರ್ಧೆ ಕೂಡ ತೀವ್ರಗೊಂಡಿದೆ. ನಾನಾಗಬೇಕು ಅಂತ ಹೇಳಿ, ಬಟ್ ಕೊನೆಗೆ ಏನಾಗಬಹುದು, ಯಾರನ್ನ ಆಯ್ಕೆ ಮಾಡಬಹುದು ಅನ್ನೋದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಒಂದು ಕಡೆ VD ಸತೀಶನ್ ಅವರು ಕೂಡ ಇದ್ದಾರೆ, ಮುಖ್ಯಮಂತ್ರಿಯ ರೇಸಲ್ಲಿ ಕಣದಲ್ಲಿದ್ದಾರೆ. ಅದರ ಜೊತೆಗೆ KC ವೇಣುಗೋಪಾಲ್ ಅವರು, ಹಾಗೆ ರಮೇಶ್ ಚೆನ್ನಿತ್ತಲ ಅವರ ಪರವಾಗೂ ಕೂಡ ಅವರ ಬೆಂಬಲಿಗರು ದೊಡ್ಡ ಮಟ್ಟದಲ್ಲಿ ಲಾಭಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದ ಮುಖಾಂತರವೂ ಕೂಡ ಅಭ್ಯರ್ಥಿ ಪರವಾಗಿ ಸಾಕಷ್ಟು ಅಭಿಯಾನಗಳು ಕೂಡ ಈಗ ಆಲ್ರೆಡಿ ಶುರುವಾಗಿದೆ. ನೋಡಿ, ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಹೆಸರನ್ನು ಇನ್ನೂ ಕೂಡ ಅಂತಿಮಗೊಳಿಸಿಲ್ಲ. ಪಕ್ಷದ ಹಿರಿಯ ಮುಖಂಡರಾದಂತಹ ಮುಕುಲ್ ವಾಸ್ನಿಕ್ ಮತ್ತು ಅಜಯ್ ಮಾಕನ್ ಅವರನ್ನು ಇಲ್ಲಿ ಹೈಕಮಾಂಡು ವೀಕ್ಷಕರನ್ನಾಗಿ ನೇಮಕ ಮಾಡಿದ್ದು. ಅವರು ಬುಧವಾರವೇ ಕೇರಳಕ್ಕೆ ಬಂದಿದ್ದಾರೆ, ನಿನ್ನೆನೇ ಬಂದಿದ್ದಾರೆ. ಸೊ ವೀಕ್ಷಕರು ಏನು ನಿರ್ಧಾರ ಮಾಡ್ತಾರೋ, ಅವರು ಹೈಕಮಾಂಡ್ಗೆ ಯಾರ ಹೆಸರನ್ನು ಶಿಫಾರಸು ಮಾಡಲಾಗುತ್ತೆ, ಕೊನೆಗೆ ಹೈಕಮಾಂಡು ಯಾರನ್ನು ಫೈನಲ್ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ನೋಡಿ, ಈ AICC ವೀಕ್ಷಕರನ್ನು ಏನೀಗ ಆಲ್ರೆಡಿ ಕೇರಳಕ್ಕೆ ಕಳಿಸಿದೆ ಕಾಂಗ್ರೆಸ್ ಹೈಕಮಾಂಡು, ಇವರೇನು ಮಾಡ್ತಾರೆ, ಈ ಚುನಾಯಿತ ಸದಸ್ಯರೊಂದಿಗೆ ಯಾರು CM ರೇಸಲ್ಲಿದ್ದಾರೋ ಅವರೊಟ್ಟಿಗೆ ಪ್ರತ್ಯೇಕವಾಗಿ ಮಾತುಕತೆಯನ್ನು ಮಾಡಬೇಕಾಗತ್ತೆ. ಅಂದರೆ ಇದರಿಂದ ಅವರಿಗೆ ತಮ್ಮ ಆಯ್ಕೆಯನ್ನು ಮುಕ್ತವಾಗಿ ತಿಳಿಸೋದಕ್ಕೆ ಸಾಧ್ಯವಾಗುತ್ತೆ. ಈ ರೀತಿ ಮಾಡಿ ಅಂತ ಹೇಳಿ ಸತೀಶನ್ ಅವರ ಬೆಂಬಲಿಗರು, ಅಂದರೆ ಮುಖ್ಯಮಂತ್ರಿ ಅಭ್ಯರ್ಥಿಯ ಬೆಂಬಲಿಗರು ಈಗ ಆಗ್ರಹಿಸಿರೋದು. ಮತ್ತೊಂದು ಕಡೆ ಮುಖ್ಯಮಂತ್ರಿ ಆಯ್ಕೆಯ ವಿಚಾರದಲ್ಲಿ ವೇಣುಗೋಪಾಲ್, ರಾಜಕೀಯವಾಗಿ KC ವೇಣುಗೋಪಾಲ್ ಅವರು ಹೆಚ್ಚು ಪ್ರಭಾವಿಯಾಗಿದ್ದಾರೆ. ಆದರೆ ಜನಪ್ರಿಯತೆಯ ವಿಚಾರದಲ್ಲಿ ಸತೀಶನ್ ಅವರು ಕೇರಳ ಭಾಗದಲ್ಲಿ ಒಂದು ಹೆಜ್ಜೆ ಮುಂದಿದ್ದಾರೆ ಅಂತಲೇ ಹೇಳಬಹುದು. ಅದರಲ್ಲೂ ಕೇರಳದಲ್ಲಿ UDFನ ಗೆಲುವಿಗೆ ಸತೀಶನ್ ಪ್ರಭಾವಿ ನಾಯಕರು ಬಹಳ ದೊಡ್ಡ ಮಟ್ಟದಲ್ಲಿ ಪಾತ್ರವನ್ನು ವಹಿಸಿದ್ದಾರೆ. UDF ಮೈತ್ರಿಕೂಟದಲ್ಲಿರುವಂತಹ ಮುಸ್ಲಿಂ ಲೀಗ್ನ ಬೆಂಬಲವೂ ಕೂಡ ಸತೀಶನ್ ಅವರಿಗಿದೆ ಅಂತ ಅಲ್ಲಿಯ ಕಾಂಗ್ರೆಸ್ ಮುಖಂಡರು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತೊಬ್ಬರ ಹೆಸರು ಕೇಳಿಬಂದಿದೆ, ನೆಹರು ಹಾಗೆ ಗಾಂಧಿ ಕುಟುಂಬಕ್ಕೆ ಬಹಳ ನಿಷ್ಠರಾಗಿರುವಂತಹ ಚೆನ್ನಿತ್ತಲ ಅವರು ರಾಹುಲ್ ಗಾಂಧಿ ಸೇರಿ ಪಕ್ಷದ ಮುಖಂಡರನ್ನು ನಿನ್ನೆ ತಾನೇ ದೆಹಲಿಯಲ್ಲಿ ಭೇಟಿಯಾಗಿ ಬಂದಿದ್ದಾರೆ. ಇಲ್ಲ, ನನ್ನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನುವ ಒಂದು ಬೇಡಿಕೆ, ಇದು ಸಹಜ ಪ್ರಕ್ರಿಯೆ. ಆದರೆ ಭೇಟಿಯು ಕೇರಳ ಮುಖ್ಯಮಂತ್ರಿ ಆಯ್ಕೆಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಅವರು ಮಾಧ್ಯಮದವರೊಟ್ಟಿಗೆ ಹೇಳಿದ್ರೂ ಕೂಡ ಇದನ್ನು ಯಾರೂ ನಂಬುವ ಪರಿಸ್ಥಿತಿಯಲ್ಲಿಲ್ಲ. ಸೊ AK ಆಂಟನಿ ಅವರ ಅಭಿಪ್ರಾಯವನ್ನು ಕೂಡ ವೀಕ್ಷಕರು ಪಡಿತಾರೆ ಇಲ್ಲಿ ಕಾಂಗ್ರೆಸ್ ಮುಖಂಡರು. ಸೊ ಮುಖ್ಯಮಂತ್ರಿ ಆಯ್ಕೆ ವಿಚಾರದಲ್ಲಿ ಜನಪ್ರಿಯತೆ ಒಂದು ಮ್ಯಾಟರ್ ಆಗುತ್ತೆ, ಜನರ ಬೆಂಬಲ ಇದಷ್ಟೇ ಅಲ್ಲ, ಪಕ್ಷದ ಶಾಸಕರ ಬೆಂಬಲ ಕೂಡ ನಿರ್ಣಾಯಕ. ಸೊ ಹಾಗಾಗಿ ವೇಣುಗೋಪಾಲ್ ಅವರ ಪರವಾಗಿ ಬೆಂಬಲಿಗರು ಧ್ವನಿ ಎತ್ತಿದ್ದಾರೆ. ರಾಹುಲ್ ಗಾಂಧಿ ಅವರ ಕಟ್ಟಾ ನಿಷ್ಠಾವಂತರಲ್ಲಿ KC ವೇಣುಗೋಪಾಲ್ ಅವರು ಕೂಡ ಒಬ್ಬರು. ರಾಹುಲ್ ಅವರ ನಿರ್ಧಾರವು ಕೇರಳ ಮುಖ್ಯಮಂತ್ರಿಯವರ ಆಯ್ಕೆಯಲ್ಲಿ ಮಹತ್ತರ ಪಾತ್ರವನ್ನು ವಹಿಸುತ್ತೆ. ಧರ್ಮ ಜಾತಿ ನಿರ್ಣಾಯಕ. ಸೊ ಹಾಗಾಗಿ ನೋಡೋಣ
ಇಲ್ಲಿ ಪ್ರಮುಖವಾಗಿ ಧರ್ಮ, ಜಾತಿ, ಅವರ ಹೆಸರು ಅದೆಲ್ಲದಕ್ಕಿಂತ ಮುಖ್ಯವಾಗಿ ಕೇರಳದ ಶಾಸಕರುಗಳು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಈ ಮೂವರಲ್ಲಿ ಯಾರಿಗೆ ಅವರ ಬೆಂಬಲ ಜಾಸ್ತಿ ಇರುತ್ತೆ, ಸೊ ಅವರು ಆಯ್ಕೆ ಆಗ್ತಾರೆ. ಒಟ್ಟಾರೆ ವೇಣುಗೋಪಾಲ್ ಅವರ ಹೆಸರು ಬಹಳಷ್ಟು ಜೋರಾಗಿ ಕೇಳಿಬರ್ತಾ ಇರೋದ್ರಿಂದ ಅದೆಲ್ಲದಕ್ಕೂ ಕೂಡ ಇವತ್ತು ನಾಳೆಯಲ್ಲಿ ಯಾರಾಗ್ತಾರೆ ಮುಖ್ಯಮಂತ್ರಿ ಅನ್ನೋ ವಿಚಾರಕ್ಕೆ ತೆರೆ ಬೀಳುವ ಸಾಧ್ಯತೆ ಇದೆ. ಧನ್ಯವಾದ.